ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿ ಆನಂತರ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವಂಥ ದರ್ಶನ್ ಇದೀಗ ವಿದೇಶ ಪ್ರವಾಸಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನಟ ದರ್ಶನ್. ನಾನೊಬ್ಬ ಸಿನಿಮಾ ನಟ, ಈ ಕಾರಣಕ್ಕಾಗಿ ಸಿನಿಮಾ ಶೂಟಿಂಗ್ನ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳಿಗೆ ಹೋಗಲಿಕ್ಕೆ ಅವಶ್ಯಕತೆ ಇರುತ್ತೆ. ಹೀಗಾಗಿ ನನಗೆ ವಿದೇಶಗಳಿಗೆ ಹೋಗಲಿಕ್ಕೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ನಟ ದರ್ಶನ್ ಅವರ ಪರವಾಗಿ ವಕೀಲ ಸುನಿಲ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಅರ್ಜಿ ಸಲ್ಲಿಕೆಯ ಬಳಿಕ ಇದೀಗ ಪೊಲೀಸರ ಪರ ವಕೀಲ SPP ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಯಾವ ಕಾರಣಕ್ಕೂ ಕೂಡ ನಟ ದರ್ಶನ್ಗೆ ವಿದೇಶ ಪ್ರವಾಸಕ್ಕೆ ಅನುಕೂಲ ಮಾಡಿಕೊಡಬಾರದು, ಅವಕಾಶವನ್ನು ಕೊಡಬಾರದು ಅನ್ನೋದು ಪೊಲೀಸರ ವಾದ. ಅದಕ್ಕೆ ಕಾರಣವನ್ನು ಕೂಡ ಆ ವಾದದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ ನಟ ದರ್ಶನ್ನ ಇನ್ನೂ ಕೂಡ ವಿಚಾರಣಾಧೀನ ಕೈದಿಯಾಗಿದ್ದರು, ಈಗ ಆರೋಪಿಯಾಗಿ ಉಳಿದುಕೊಂಡಿದ್ದಾರೆ. ಕೋರ್ಟಿಗೆ ಹಾಜರಾಗಬೇಕಾಗತ್ತೆ. ಹೇಳಿ ಕೇಳಿ ಕೋರ್ಟಿಗೆ ಹಾಜರಾಗುವಂಥ ಈ ಸಂದರ್ಭದಲ್ಲಿ ಅವರನ್ನು ವಿದೇಶಕ್ಕೆ ಕಳಿಸಿಕೊಡೋದಾದರೆ ಭಾರತಕ್ಕೆ ವಾಪಸ್ ಬರ್ತಾರಾ? ವಾಪಸ್ ಬರೋದಿಲ್ಲ. ಕೋರ್ಟಿಗೆ ಹಾಜರಾಗಬೇಕಾದ ಸನ್ನಿವೇಶ ಬಂದಾಗ ಯಾವುದೋ ಸಿನಿಮಾದ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಸಿನಿಮಾ ವೀಕ್ಷಣೆಗೆ ಹೋಗ್ತಾರೆ, ಕೋರ್ಟಿಗೆ ಬರೋದಿಲ್ಲ. ಕರ್ನಾಟಕದಲ್ಲಿದ್ದುಕೊಂಡೇ, ಬೆಂಗಳೂರಿನಲ್ಲಿದ್ದುಕೊಂಡೇ ಕೋರ್ಟಿಗೆ ಹಾಜರಾಗದೆ ಕೋರ್ಟಿನಿಂದ ತಪ್ಪಿಸಿಕೊಳ್ಳುವಂಥ ಕೆಲಸವನ್ನು ನಟ ದರ್ಶನ್ ಮಾಡ್ತಾರೆ. ಇನ್ನು ವಿದೇಶಕ್ಕೆ ಹೋಗುವಂಥ ಅವಕಾಶವನ್ನು ಕೊಟ್ಟರೆ, ವಿದೇಶದಲ್ಲೇ ಸೆಟ್ಲ್ ಆದರೆ ಏನು ಮಾಡ್ತೀರಾ? ತಲೆಮರೆಸಿಕೊಂಡ್ರೆ ಏನು ಮಾಡ್ತೀರಾ? ಈ ಹಿನ್ನೆಲೆ ಯಾವ ಕಾರಣಕ್ಕೂ ಕೂಡ ಅನುಮತಿಯನ್ನು ಕೊಡಬೇಡಿ ಅಂತೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗಿದೆ. ಇವತ್ತು 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಪರ ವಿರೋಧ ಚರ್ಚೆಗಳಾಗುತ್ತೆ. ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೆ ಅಂತ ನೋಡಬೇಕಾಗಿದೆ. ನಟ ದರ್ಶನ್ ಆರೋಗ್ಯದ ಕಾರಣಕ್ಕಾಗಿ ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದರು. ಆ ಬಳಿಕ ಪೂರ್ಣ ಪ್ರಮಾಣದ ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಮಾತ್ರ ಇರಬೇಕು, ಎಲ್ಲಿ ಕೋರ್ಟ್ ಇದೆಯೋ ಕೋರ್ಟ್ ವ್ಯಾಪ್ತಿಗಿಂತಲೂ ದಾಟಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬಾರ್ದು ಎನ್ನುವ ಷರತ್ತಿತ್ತು. ಆ ನಂತರದಲ್ಲಿ ಸಿನಿಮಾ ಶೂಟಿಂಗಾಗಿ ಮೈಸೂರಿಗೆ ಹೋಗಲಿಕ್ಕೆ, ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೂ ಭಾರತದಾದ್ಯಂತಲೂ ಕೂಡ ಶೂಟಿಂಗ್ನಲ್ಲಿ ತೊಡಗಿಕೊಳ್ಳಲಿಕ್ಕೆ ಅವಕಾಶವನ್ನು ಕೇಳಿದ್ರು. ಅದನ್ನು ಕೂಡ ಕೋರ್ಟ್ ಕೊಟ್ಟಿತ್ತು. ಇದೀಗ ವಿದೇಶಕ್ಕೆ ಪ್ರವಾಸಕ್ಕೆ ಕೇಳ್ತಾ ಇದ್ದಾರೆ. ವಿದೇಶಕ್ಕೆ ಶೂಟಿಂಗ್ನ ಕಾರಣಕ್ಕಾಗಿ. ಯಾಕೆ ಭಾರತದಲ್ಲಿ ಶೂಟಿಂಗ್ ಮಾಡಿದ್ರೆ ಬೇಡ ಅಂತ ಹೇಳುತ್ತಾ? ವಿದೇಶದಲ್ಲೇ ಶೂಟಿಂಗ್ ಮಾಡಬೇಕಾ? ಅಥವಾ ವಿದೇಶದಲ್ಲಿ ಶೂಟಿಂಗ್ ಮಾಡುವ ನೆಪದಲ್ಲಿ ತಲೆಮರೆಸಿಕೊಂಡ್ರೆ ನೆಕ್ಸ್ಟ್ ಕೋರ್ಟ್ಗೆ ಹಾಜರಾಗದೆ ಹೋದರೆ ಏನು ಮಾಡೋಕ್ಕಾಗತ್ತೆ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಸರ್ಕಾರಿ ಪರ ವಕೀಲರಿಂದ ಬರ್ತಾ ಇದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಅರ್ಜಿ ಹಾಕ್ಕೊಂಡಿದ್ದಾರೆ, ಬಟ್ ಕೋರ್ಟ್ ವಾದ ಮತ್ತು ಪ್ರತಿವಾದವನ್ನು ಪರಿಶೀಲಿಸಬೇಕಾಗತ್ತೆ. ಈಗಾಗಲೇ ಅನೇಕ ವಿನಾಯಿತಿಗಳನ್ನು ನಟ ದರ್ಶನ್ಗೆ ನೀಡಲಾಗಿದೆ ಈ ವಿಚಾರದಲ್ಲಿ. ಖಂಡಿತವಾಗಿ ದರ್ಶನ್, ಈಗಾಗಲೇ ದರ್ಶನ್ ಜಾಮೀನು ಪಡೆದ ನಂತರ ಏನು ಷರತ್ತುಗಳನ್ನ ಹಾಕಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಖರವಾದ ಕೆಲವು ಕಾರಣಗಳನ್ನ ಕೊಟ್ಕೊಂಡು ಏನು ಮೊದಲು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಲಿಕ್ಕೆ ಅವಕಾಶವನ್ನ ಪಡ್ಕೊಂಡಿರೋ, ಅದಾದ ನಂತರ ಸಿನಿಮಾ ಶೂಟಿಂಗ್ಗಳಲ್ಲಿ ತೊಡಗಿಕೊಳ್ಳಿಕ್ಕೆ, ಅದಷ್ಟೇ ಅಲ್ಲದೆ ದೇಶದಾದ್ಯಂತ ಅಂದ್ರೆ ರಾಜ್ಯವನ್ನ ಬಿಟ್ಟು ಕೋರ್ಟ್ ಏನಿದೆ ಕೋರ್ಟ್ನ ವ್ಯಾಪ್ತಿಯನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿ ಜಾಮೀನು ಸಿಗುವಂತ ಸಂದರ್ಭದಲ್ಲಿ ಇತ್ತು. ಅದಾದ ನಂತರ ಅವರು ಅದಕ್ಕೆ ಸೂಕ್ತವಾದ ಕಾರಣಗಳನ್ನ ಕೊಟ್ಕೊಂಡು ಆ ಕಾರಣವನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಆತನಿಗೆ ಬೇಕಾದ್ರೆ ಬಿಸ್ನೆಸ್ ಪರ್ಪಸ್ ಇರ್ಬೋದು, ಸಿನಿಮಾ ಶೂಟಿಂಗ್ಗಳಿರ್ಬೋದು, ಹೀಗೆ ಬೇರೆ ಬೇರೆ ರೀಸನ್ ಗಳನ್ನ ಕೊಟ್ಕೊಂಡು ಅವರು ದೇಶದಾದ್ಯಂತ ಓಡಾಡ್ಲಿಕ್ಕೆ ಅವಕಾಶವನ್ನ ಪಡ್ಕೊಂಡಿದ್ರು. ಇದೀಗ ವಿದೇಶಕ್ಕೆ ಹೋಗ್ಲಿಕ್ಕೆ ಒಂದು ಮನವಿಯನ್ನ ಸಲ್ಲಿಸಿರುವಂತದ್ದು ಕೋರ್ಟ್ಗೆ, ಅವರ ವಕೀಲರ ಮುಖಾಂತರ ಅರ್ಜಿಯನ್ನ ಹಾಕಿರುವಂತದ್ದು ವಿದೇಶಕ್ಕೆ ತೆರಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ. ಆದ್ರೆ ವಿದೇಶಕ್ಕೆ ತೆರಳಿಕ್ಕೆ ಸಿನಿಮಾ ಶೂಟಿಂಗ್ ಕಾರಣವನ್ನ ಕೊಟ್ಟಿರ್ಬೋದು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಅದರ ಜೊತೆಗೆ ದರ್ಶನ್ ಅವ್ರದ್ದು ಏನಾದ್ರು ವಿದೇಶಗಳಲ್ಲಿ ಬಿಸ್ನೆಸ್ಗಳಿದ್ರೆ ಅದರ ಪರ್ಪಸ್ಫುಲ್ ಆಗಿ ಕೂಡ ಹೋಗ್ಬೇಕಾಗುತ್ತೆ ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸೊ ಆದ್ರೆ ಈ ವಿಷಯವನ್ನ ತಿಳ್ಕೊಂಡಿರುವಂತಹ ತನಿಖಾಧಿಕಾರಿಗಳು ಈಗಾಗಲೇ ತಮ್ಮ ವಕೀಲರು ಅಂದ್ರೆ SPP ಏನಿರ್ತಾರೆ ಅವರ ಮುಖಾಂತರ ಅದಕ್ಕೆ ಒಂದು ಅಬ್ಜೆಕ್ಷನ್ ಹಾಕಿಸ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಒಂದು ವೇಳೆ ಆರೋಪಿ ಇಲ್ಲಿಂದ ಹೊರ ದೇಶಗಳಿಗೆ ಹೋಗಿದ್ದೆ ಆದಲ್ಲಿ ಅಲ್ಲಿ ಕುಳಿತು ಆತ ಏನ್ ಬೇಕಾದ್ರೂ ಮಾಡ್ಬೋದು, ಒಂದು ತಲೆಮರೆಸ್ಕೊಳ್ಬಹುದು, ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ಬೋದು, ಹೀಗೆ ಬೇರೆ ಬೇರೆ ರೀಸನ್ ಗಳನ್ನ ಕೊಡುವಂಥದ್ದು. ಆದ್ರೆ ದರ್ಶನ್ ಅವರ ಪರವಾಗಿ ಅವರ ವಕೀಲರು ಏನು ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಕೋರ್ಟ್ ನಲ್ಲಿ ಇವತ್ತು ವಾದವನ್ನ ಮಾಡ್ತಾರೆ, ಅದಕ್ಕೆ SPP ಅವರು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಇದನ್ನ ಆಧಾರವಿಟ್ಕೊಂಡು ನ್ಯಾಯಾಲಯ ವಿದೇಶಕ್ಕೆ ತೆರಳಲಿಕ್ಕೆ ಅವಕಾಶವನ್ನು ಕೊಡಬೇಕಾ ಬೇಡವಾ ಅಂತ ಹೇಳಿ ನಿರ್ಧಾರ ಮಾಡುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ.